ಸೊ ಒಳ್ಳೆ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಅಂದರೆ ಎಲ್ಲಿ ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನಿಮ್ಮ ಬೆಸ್ಟನ್ನು ನೀವು ಕೊಟ್ಟಿದ್ದೀರಾ. ಸೊ ಹಾಗಿದ್ರೆ ಹೊರಗೆ ಬರೋದಕ್ಕೆ ಕಾರಣ ಏನು? ನಿಜವಾಗ್ಲೂ ಈ ವಾರ ಹೊರಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಲಾಸ್ಟ್ವರೆಗೂ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಒಂದು ಇರುತ್ತೆ, ಅದು ಒಂದು ಡೆಫಿನೆಟ್ ಆಗಿ ಒಂದು ಡ್ರಾಬ್ಯಾಕ್ ಇದ್ದೇ ಇರುತ್ತೆ. ಯಾಕಂದರೆ 50 days ಜರ್ನಿ ಏನು ಮಾಡಿ ಬಂದಿರ್ತಾರೆ ಅವರು, ಈ ಯಾವ ಥರ ಕನೆಕ್ಟ್ ಆಗಿರ್ತಾರೆ ಜನರಿಗೆ, ಅದು ಬೇರೆ ಥರ ನಂಗೆ ಗೊತ್ತಾಗತ್ತೆ. ಇವಾಗ ನಾನು ಹೊರಗೆ ಬಂದಮೇಲೆ ನಂಗೆ ಗೊತ್ತಾಗ್ತಾ ಇದೆ ಜನರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ. ಒಂದು ಕಮರ್ಷಿಯಲ್ ಫಿಲ್ಮ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡಿಬಿಟ್ಟು ಹಿಂಗಾಗಬೇಕು. ಇದು ರಿಯಲ್ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ರಿಯಾಲಿಟಿ ಕೂಡ ಇದೆಯಲ್ಲ, 1% ಸ್ಕ್ರಿಪ್ಟ್ ಇಲ್ಲ ಇದರಲ್ಲಿ ಎಲ್ಲೂ. ಸೊ ಸ್ಕ್ರಿಪ್ಟ್ ಕಮರ್ಷಿಯಲ್ ರಿಯಲ್ ಆದಾಗ ಜನರಿಗೆ ಅಷ್ಟೇ ಇಂಟ್ರೆಸ್ಟ್ ಆಗುತ್ತೆ. ಯಾಕಂದರೆ ಇದು ರಿಯಲ್ ಕೂಡ ಇದೆ, ಫಿಲಮ್ ಕೂಡ ಅಲ್ಲ, ಸ್ಕ್ರಿಪ್ಟೆಡ್ ಕೂಡ ಅಲ್ಲ. ಸೊ ಆ ರೀತಿ 50 days ಜರ್ನಿ ಮಾಡಿಬಿಟ್ಟು ಬಂದವರು ಯಾವ ಥರ ಆಲ್ರೆಡಿ ಅಲ್ಲಿ ಅಡಾಪ್ಟ್ ಆಗಿದ್ದಾರೆ. ಸೊ ಅದಕ್ಕೆ ನನಗೆ ಬೇಕಾಗಿದ್ದು 1 ವೀಕ್. ಈ ವೀಕ್ ಆಗಿತ್ತು ಆ್ಯಕ್ಚುಲಿ. ನಾನು ಎಲ್ಲಿ ನಾನು ಜನರನ್ನ ನಾನು ತುಂಬ ಜನರನ್ನ, ಅಂದರೆ ನಿನ್ನೆ ಜಸ್ಟ್ ನಾನು ಸ್ವಲ್ಪ ಹೊರಗಡೆ ಹೋದಾಗ ನಾನು ತುಂಬ ಜನರನ್ನ ಬೈ ಚಾನ್ಸ್ ಮೀಟ್ ಮಾಡಿದೆ. ಸೊ ಒಂದೇ ಹೇಳ್ತಾ ಇದ್ದಾರೆ, ಈ ವೀಕ್ ನಾನು ನಿಮ್ಗೆ ಹಾಕಿದ್ದೆ ವೋಟ್, ಈ ವೀಕ್ ನಾನು ನಿಮ್ಗೆ ಹಾಕಿದ್ದೆ, 2 weeks ಹಾಕಿರಲಿಲ್ಲ, ನಮ್ಗೆ ಏನೋ ಒಂದು ಅಂದರೆ ನೋಡಿದ್ವಿ ನಾವು, ಈ ವೀಕ್ ನಾವು ಹೆಂಗೆ ಬಂದ್ರಿ ಹೊರಗಡೆ ಅಂತ ಗೊತ್ತಿಲ್ಲ ಅಂತಲೇ ಹೇಳಿದ್ರು. ಸೊ ನನಗೆ ಗೊತ್ತಿಲ್ಲ, ಮೇ ಬಿ 50 days ಜರ್ನಿಯಲ್ಲಿ ಅವ್ರಿಗೆ ಆದಂಥ ಫ್ಯಾನ್ಸ್ ಆಗಲಿ ಅಥವಾ ಒಂದು ವೋಟಿಂಗ್ ಪವರ್ ಏನು, ಅದು ಮೇ ಬಿ ಅಲ್ಲಿ ಒಂದು ಸ್ವಲ್ಪ ಶಾರ್ಟ್ ಆದೆ ಅಂದ್ಕೊಳ್ತೀನಿ ನಾನು, ಮೇ ಬಿ ಬ್ಯಾಡ್ ಲಕ್.